ಸೌಲನಿಕದವರಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 18ನೇ ವಚನ. ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಕರ್ತನಲ್ಲೂ ಪ್ರೀತಿಯ ದೈವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ಮುಂಚಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಯೇಸು ಕರ್ತನ ಅನುದಿನವೂ ಸಹ ನಮ್ಮ ಸಂಗಡ ಮಾತನಾಡುವಂಥ ದೇವರಾಗಿದ್ದಾರೆ. ಈ ಮುಂಚಾನೆ ವೇಳೆಯಲ್ಲಿ ನಿಮ್ಮ ಜೊತೆಯಲ್ಲೂ ಸಹ ಅವರು ಮಾತನಾಡಲಿಕ್ಕೆ ಶಕ್ತರಾಗಿದ್ದಾರೆ. ಆದರೆ ಎಲ್ಲ ವಿಷಯಗಳಲ್ಲೂ ಸಹ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಕೆಲವೊಂದು ಸಮಯದಲ್ಲಿ ನಿಮಗೆ ಕ್ರಿಸ್ತ ನಿಮಿತ್ತವಾಗಿ ನಿಂದೆ, ಹಿಂಸೆ, ಅವಮಾನ, ಜನಗಳು ಸುಮ್ಮನೆ ನಿಮ್ಮ ಮೇಲೆ ಅಪವಾದಗಳನ್ನು ಮಾತ್ರವಲ್ಲದೆ ನಿಮ್ಮನ್ನು ನಿಂದಿಸುವುದಾದರೂ, ನಿಮ್ಮ ವಿಷಯವಾಗಿ ಚಾಡಿಗಳನ್ನು ಹೇಳುವುದಾದರೂ, ಹಿಂಸಿಸುವುದಾದರೂ ಸಹ ಅದೆಲ್ಲವೂ ಸಹ ಯೇಸು ಕರ್ತನ ನಿಮಿತ್ತವಾಗಿ ನಿಮಗೆ ಬಂದಿತು ಎಂಬುದಾಗಿ ಹೇಳಿ ಸಂತೋಷಪಡಿರಿ. ಮಾತ್ರವಲ್ಲದೆ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿರಿ. ಆದಿ ಅಪೊಸ್ತಲರು ಸಹ ಕರ್ತನ ಹೆಸರಿನಲ್ಲಿ ಒಡಿಸಿಕೊಂಡದಕ್ಕೆ ಅವರು ದುಃಖಿಸಲಿಲ್ಲ. ಬದಲಾಗಿ ಆ ಹೆಸರಿನಲ್ಲಿ ನಾವು ಈ ಒಂದು ನಿಂದನೆಗಳನ್ನು, ಅವಮಾನಗಳನ್ನು, ಹಿಂಸೆಗಳು ನಮಗೆ ಸಿಗ್ತವಲ್ವಾ, ಅದಕ್ಕಾಗಿ ನಾವು ದೇವರನ್ನು ಕೊಂಡಾಡೋಣ ಎಂಬುದಾಗಿ ಹೇಳಿ ಅವರು ಕೊಂಡಾಡುವಂಥದ್ದನ್ನು ನಾವು ನೋಡುತ್ತೇವೆ. ಯೇಸು ಕರ್ತನ ನಿಮಿತ್ತವಾಗಿ ನಮಗೆ ಬರುವಂಥ ಹಿಂಸೆ, ಶೋಧನೆ, ಹೋರಾಟ ಇವುಗಳೆಲ್ಲದರಲ್ಲೂ ಸಹ ನಾವು ಕರ್ತನಿಗೆ ಸಂತೋಷವುಳ್ಳವರಾಗಿ ಸ್ತೋತ್ರಗಳನ್ನು ಸಲ್ಲಿಸುವಾಗ ಕರ್ತನ ಅತ್ಯಧಿಕವಾದಂಥ ಬಲವು ನಮ್ಮ ಜೀವಿತದಲ್ಲಿ ನಮ್ಮನ್ನು ಆವರಿಸಿಕೊಂಡು ಮುನ್ನಡೆಸಲಿಕ್ಕೆ ಶಕ್ತವಾಗಿದೆ. ಅದು ಮಾತ್ರವಲ್ಲದೆ ದೇವರ ಚಿತ್ತಾನುಸಾರವಾಗಿ ಬರುವಂಥ ಒಂದೊಂದು ಬಾಧೆಗಳು ಸಹ ನಮ್ಮನ್ನು ಕರ್ತನ ಆಶೀರ್ವಾದಕ್ಕೂ ಆತನ ಸಮೀಪಕ್ಕೂ ಸಹ ಹತ್ತಿರವಾಗುವಂತೆ ನಡೆಸುವಂಥದ್ದಾಗಿದೆ. ಇಂದು ನಿಮ್ಮ ಜೀವಿತದಲ್ಲಿ ಏನೇ ಪರಿಸ್ಥಿತಿಗಳಿರುವುದಾದರೂ ಸಹ ಕರ್ತನಿಗೆ ಆ ಪರಿಸ್ಥಿತಿಗಳ ನಿಮಿತ್ತವಾಗಿ ಸ್ತೋತ್ರಗಳನ್ನು ಸಲ್ಲಿಸಿರಿ. ನೀವು ಯೇಸುವನ್ನು ಹಿಂಬಾಲಿಸ್ತಾ ಇರೋದ್ರಿಂದ ಯಾರಾದರೂ ನಿಮ್ಮನ್ನು ಬೈದ್ರಾ, ಯಾರಾದರೂ ನಿಮ್ಮನ್ನು ಅವಮಾನಿಸಿದ್ರಾ, ದೇವರೇ ನಿನ್ನ ನಿಮಿತ್ತವಾಗಿ ನನಗೆ ಬಂದಂಥ ಈ ಅವಮಾನಗಳಿಗಾಗಿ, ನಿಂದೆಗಳಿಗಾಗಿ ಸ್ತೋತ್ರ ಎಂಬುದಾಗಿ ಹೇಳಿ ಕರ್ತನಿಗೆ ನೀವು ಸ್ತೋತ್ರಗಳನ್ನು ಸಲ್ಲಿಸುವುದಾದರೆ ನಿಶ್ಚಯವಾಗಿ ನಿಮ್ಮ ಪರಿಸ್ಥಿತಿಗಳನ್ನು ಕರ್ತನು ಮಾರ್ಪಡಿಸ್ತಾರೆ. ಆತನ ಹೆಸರಿನಲ್ಲಿ ನೀವು ಏನೇ ಬಂದರೂ ಸಹ ಆತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿರಿ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಸರ್ವ ವಿಷಯದಲ್ಲೂ ಸಹ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುವ ಹಾಗೆ ಈ ಸಹೋದರನನ್ನು, ಈ ಸಹೋದರಿಯ ಜೀವಿತವನ್ನು ನೀವು ಕಟ್ಟಿರಿ ಅಪ್ಪ. ಬರುವಂಥ ಒಂದೊಂದು ಇಕ್ಕಟ್ಟು ವೇದನೆಗಳಲ್ಲಿ ಕರ್ತನೆ ಗುಣಗುಟ್ಟದ ಹಾಗೆ ನಿಮ್ಮನ್ನು ಸ್ತುತಿಸುವಂಥ ಭಾಗ್ಯವನ್ನು ಅನುಗ್ರಹಿಸಿಕೊಟ್ಟು ನಡೆಸಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.